ಒಳ್ಳೆ ಹಾಲು ಜೇನಂತೆ ಜೋಡಣೆ ಆಗಿದೆ. ನಮ್ಮಲ್ಲಿ ಯಾವುದೇ ಬ್ಯಾಂಕ್ ಅಕೌಂಟ್ಗಳಿಗೆ ಸರ್ಕಾರದ ಖಜಾನೆಯಿಂದ ತೆಗೆದು ಕಳಿಸಿದ ಹಣ ಚುನಾವಣೆ ಕೆಲವೇ ದಿನಗಳಿದೆ ಅಂದಾಗ ಸರ್ಕಾರದಿಂದ ಘೋಷಣೆಯಾದ ಯಥೇಚ್ಛವಾದ ಯೋಜನೆಗಳು 20 ವರ್ಷ ಹತ್ತತ್ರ ಸಿಎಂ ಆಗಿದ್ರು ನಿತೀಶ್ ಅವರು. ಯಾವಾಗ್ಲೂ ಇಲ್ಲದ ಕಾಳಜಿ ಮಹಿಳೆಯರ ಅಕೌಂಟ್ಗೆ 10,000 ಹಾಕಬೇಕು ಅಂತ ಹೇಳಿ ಚುನಾವಣೆ ಸಮೀಪದಲ್ಲಿದ್ದಾಗ ಅನ್ಸುತ್ತೆ. ಈ ಹಣ ಗೆಲ್ಸಿರೋದು ಹಿಂಗೂ ಆರೋಪಗಳು ಬರುತ್ತೆ. ಬಂದ್ಬಿಡಿದೆ ಬರೋದೇನು ಅದು ನೋಡಿ. ಈಗ ಕಾಂಗ್ರೆಸ್ ಅವರು ಈ ಹಣ ಹಂಚೋ ಅಂತದ್ದು ಹಣ ಹಂಚೋದೆಲ್ಲ ಶುರು ಮಾಡಿದ್ದೆ ಕಾಂಗ್ರೆಸ್ ಅವರು. ಅವರು ಅಪಾರ್ಥ ಮಾಡಕ್ಕೆ ಅವ್ರಿಗೆ ಏನ್ ಅಧಿಕಾರ ಇರ್ತದೆ? ಅವ್ರು ಹಂಚ್ಬಿಟ್ಟು ಸರ್ಕಾರ ಅವ್ರು ಮಾಡ್ಬೋದು, ನಾವು ಮಾಡಬಾರ್ದಾ? ಅಂದ್ರೆ ಅವ್ರು ಮಾಡ್ಬೋದು, ನಾವು ಮಾಡಬಾರ್ದು. ಸರ್ಕಾರ ಮಾಡ್ತಾ ಇದೀವಿ ಅಂತ ಹೇಳ್ತೀವಿ. ನಿಮ್ಮ ಸಮರ್ಥನೆ ಸೆಪ್ಟೆಂಬರ್ 26ನೇ ತಾರೀಕು ಮಹಿಳಾ ರೋಜ್ಗಾರ್ ಯೋಜನೆ ಅಂತ ಮುಖ್ಯಮಂತ್ರಿಗಳು 10,000 ರೂಪಾಯಿನ 21 ಲಕ್ಷ ಮಹಿಳೆಯರಿಗೆ ಕೊಡೋ ಅವಶ್ಯಕತೆ ಏನಿತ್ತು? ಅನಿವಾರ್ಯತೆ ಏನಿತ್ತು? ಏಕಾಏಕಿ ತಗೊಂಡ್ಬಂದಿದ್ದೇನೆ. ಸ್ವಸಹಾಯ ಸಂಘಗಳಿಗೆ ಕೊಟ್ಟಿದ್ದೇವೆ. ಸ್ವಸಹಾಯ ಸಂಘಗಳಿಗೆ ಏನ್ ಮಹಿಳಾ ಸಂಘಗಳಿಗೆ ಅಶೋಕರು ಮಾತಾಡಲಿ. ಅಶೋಕರೇ ಅವರೇ ಜಗಳ ಆಡ್ತಾವ್ರೆ. ಮಾತಾಡಿ. ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಬೆಹೆಲ್ ಎರಡೇ ಕೆಲಸ ಕಾರಣ ಚುನಾವಣೆನ ನೋಡಿ. ಚುನಾವಣೆಯ ತಂತ್ರಗಾರಿಕೆಯನ್ನ ಅವರೊಬ್ಬರೇ ಕಾಂಗ್ರೆಸ್ ಅವರೇ ಮಾಡಬೇಕು, ಬೇರೆ ಯಾರು ಮಾಡಬಾರ್ದು ಅಂತ ಏನಿಲ್ಲ. ನರೇಂದ್ರ ಮೋದಿ ಅವರು ಎಲ್ಲ ರೈತರ ಅಕೌಂಟ್ಗೆ 5 ವರ್ಷದಿಂದನೇ 6,000 ರೂಪಾಯಿ ಹಾಕಿದ್ರು. ಅದನ್ನು ಯಾಕೆ ನೀವು ಹೇಳಲ್ಲ? ರೈತರ ಅಕೌಂಟ್ಗೆ ಯಾಕೆ ಹಾಕಿದ್ರಿ ಅಂತ ಇವ್ರೇನ್ ಕಾಂಗ್ರೆಸ್ ಅವರೇನ್ ಶುರು ಮಾಡಿದ್ದಲ್ಲ, ನಾನು ನೋಡ್ತಾ ಇದ್ದೀನಿ. ನಾವು ಶುರು ಮಾಡಿದ್ದು ಅಂತ ನೀವ್ರೇನ್ ಶುರು ಮಾಡಿದ್ರು? ರೈತರು ಕೊಡ್ಲಿಲ್ಲ 6,000 ರೂಪಾಯಿ. ಬಿಜೆಪಿ ತಾನೇ 6,000 ರೂಪಾಯಿ ಕೊಟ್ಟಿದ್ದು. ಮತ್ತೆ ಇವಾಗ ಕೊಡಬಾರ್ದು ಅಂತ ಏನಿದೆ? ಕಾಂಗ್ರೆಸ್ ನಾವೇ ಅಂತ ಗ್ಯಾರಂಟಿ, ನಾವೇನ್ ಗ್ಯಾರಂಟಿ ವಿರೋಧಿ ಅನ್ಗಳಲ್ಲ. ನಾವು ಗ್ಯಾರಂಟಿ ವಿರೋಧಿಗಳಲ್ಲ. ಕರ್ನಾಟಕ ಪಾಪರ್ ಮಾಡಿದೀರ, ಅದ್ರ ವಿರೋಧಿ ಅಷ್ಟೇ ನಾವು. ನೀವು ಗ್ಯಾರಂಟಿನ 50 ಗ್ಯಾರಂಟಿ ಕೊಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ನಮ್ದು ಗ್ಯಾರಂಟಿಯಿಂದ ಪಾಪರ್ ಮಾಡಿದ್ದೀರಾ. ದುಡ್ಡನ್ನ ಕ್ರೋಢೀಕರಣ ಮಾಡ್ಬೇಕಾಯ್ತು. ಯಾವ ರೀತಿ ನರೇಂದ್ರ ಮೋದಿ ದೇಶದ ಆದಾಯವನ್ನ ಜಾಸ್ತಿ ಮಾಡಿದ್ರು, ನೀವ್ ಹಂಗ್ ಮಾಡ್ತಾ ಇಲ್ಲ. ಪಾಪರ್ ಆಗಿದೆ. ಸಂಬಳ ಕೊಡಕ್ ದುಡ್ಡಿಲ್ಲ, ಸಂಬಳ ಇಲ್ಲ. ಅಂಗನವಾಡಿ ಸಂಬಳ ಇಲ್ಲ, ಡ್ರೈವರ್ಗಳಿಗೆ ಸಂಬಳ ಇಲ್ಲ, ಬಡ ಮಹಿಳೆಯರಿಗೆ ಕೊಟ್ಟಿದೀವಿ, ಅದರಿಂದ ಕರ್ನಾಟಕ ರಾಜ್ಯದ ಜನತೆಗೆ ಇವ್ರಿಗೆ ಉಚಿತ ಅಂತ ಹೇಳ್ಬಿಟ್ಟು ಲೂಟಿ, ಕಾಂಗ್ರೆಸ್ ಅವರು ಲೂಟಿ ಮಾಡ್ತಾ ಇದಾರೆ. ಅದಕ್ಕೆ ವಿರುದ್ಧವಾಗಿ ಇವತ್ತು ಬಿಹಾರದ ಎಲೆಕ್ಷನ್ ಯಾಕೆ ರಿಸಲ್ಟ್ ಬಂದಿದೆ? ಅದ್ರದ ಲೂಟಿ ಮಾಡಿದ್ಕೋಸ್ಕರ ಜನ ತೀರ್ಮಾನ ಕೊಟ್ಟಿದ್ದಾರೆ. ಅದೇ ಈಗ 60% ಆಗಿದೆಯಲ್ಲ, 60%, ಇನ್ನೊಂದು 80% ಆಗ್ತದೆ ಇನ್ನೊಂದು 2 ವರ್ಷದಲ್ಲಿ. ಅದನ್ನು ಸೆಲೆಬ್ರೇಟ್ ಮಾಡೋಣ. ಸರಿ ಸರ್, ಧನ್ಯವಾದ. ಮತ್ತೊಮ್ಮೆ ಅಭಿನಂದನೆಗಳು. ರಾಘವ್, ನೀವು ಆನ್ ಗ್ರೌಂಡ್ ವರ್ಕ್ ಮಾಡ್ತಾ ಇದ್ರಿ. ಇದು ಕೇವಲ ಬಿಹಾರಕ್ಕೆ ಸೀಮಿತವಾದ ಪ್ರಶ್ನೆ ಆಗ್ಲಾರ್ದೇನೋ ಬಹುಶಃ. ಮುಂಚೆ ಎಲ್ಲ ಈ ತಟ್ಟೆ ಕೆಳಗಡೆ ಆರತಿ ಎತ್ತಾಗ ದುಡ್ಡು ಕೊಡ್ತಾ ಇದ್ರು, ಅಥವಾ ಹೆಂಡದ ರೂಪದಲ್ಲಿ ದುಡ್ಡುಗಳು ಸರ್ಕ್ಯುಲೇಟ್ ಆಗ್ತಾ ಇತ್ತು. ಅಂದ್ರೆ ಅನ್ಅಫಿಷಿಯಲಿ ಸರ್ಕ್ಯುಲೇಟ್ ಆಗ್ತಾ ಇದ್ದ ದುಡ್ಡು ಚುನಾವಣೆ ಸಂದರ್ಭದಲ್ಲಿ ಈಗ ಅಫಿಷಿಯಲ್ ಆಗಿ ಗ್ಯಾರಂಟಿ ಹೆಸರಲ್ಲಿ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಆಗ್ತಾ ಇದೆ. ಪ್ರಜಾಪ್ರಭುತ್ವದ ದೃಷ್ಟಿಯಲ್ಲಿ ಈ ರೀತಿ ಹಣ ಕೊಟ್ಟು ವೋಟ್ ಪಡೆಯೋದು ಲೀಗಲಿನೋ ಇಲ್ಲೀಗಲಿನೋ ಪೂರಕ ಅಂತ ಅನ್ಸುತ್ತಾ ಅಂತ ಈ ಟ್ರೆಂಡ್? ಗ್ಯಾರಂಟಿ ಸ್ಕೀಮ್ಗಳ ಅದ್ರ ಕರ್ನಾಟಕದಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಬೇರೆ ಅಭಿವೃದ್ಧಿ ಯೋಜನೆಗಳು ಆಗ್ತಾ ಇಲ್ಲ ಅನ್ನೋದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಕಾಂಗ್ರೆಸ್ನವರು ಅದನ್ನು ಡಿಫೆಂಡ್ ಮಾಡ್ಬೋದು. ರಸ್ತೆಗಳು ಸರಿ ಇಲ್ಲದವ್ರದ್ದು ಮಿನಿಸ್ಟರ್ ಹೇಳಿದ್ದಾರೆ, ಅನುದಾನ ಕೊರತೆ ಇದೆ, ಕಾರಣ ಗ್ಯಾರಂಟಿ ಪ್ರತಿ ಜಿಲ್ಲೆಗೆ 1000ದಿಂದ 2,000 ಕೋಟಿ ಅನುದಾನ ಕೊಡ್ತಾ ಇದೀವಿ. ಇದು ಅಫಿಷಿಯಲ್ ರೆಕಾರ್ಡ್. ನಾನ್ ಹೇಳ್ತಾ ಇರೋದಲ್ಲ, ಮುಖ್ಯಮಂತ್ರಿಗಳು ರಿಪೋರ್ಟ್ ಅಲ್ಲಿ ಕೊಟ್ಟಿರೋದು. ಇಲ್ಲ ರಿಪೋರ್ಟ್ ಅಲ್ಲಿ ಕೊಟ್ಟಿರೋದು. ನಾನು ಕರ್ನಾಟಕ ಬಿಹಾರಕ್ಕೆ ಸೀಮಿತವಾಗಿ ಕೇಳಲಿಲ್ಲ. ಓವರ್ ಈಗ ಸಿಎಂ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ ಇದಾಗಿತ್ತು. ಫಲಿತಾಂಶ ಬರ್ತಾ ಇದ್ದಂಗೆ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ, ಮತಚೋರಿಯಿಂದಲೇ ಗೆದ್ದಿದ್ದು, ಮತಕಳ್ಳತನದಿಂದಲೇ ಎನ್ಡಿಎ ಗೆದ್ದಿದ್ದು ಅನ್ನುವಂತಹ ಸೆನ್ಸೇಷನಲ್ ಆರೋಪವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ವಿಜಯೋತ್ಸವವು ಕೂಡ ಮನೆ ಮಾಡಿದೆ ಅಲ್ಲಿ. ಒಂದು ನಿಮಿಷ, ಈಗ ಮತಗಳ ಅದೇ ನರೇಟಿವ್ ಅನ್ನು ಸೆಟ್ ಮಾಡ್ತಾ ಇದ್ದಾರೆ. ಹಾಗಾದರೆ ಗ್ರೌಂಡಲ್ಲಿ ನಿತೀಶ್ ಕುಮಾರ್ ಪರ ಇದ್ದಂಥದ್ದು, ಮೋದಿ ಪಾಪ್ಯುಲಾರಿಟಿ ಕಂಡದ್ದು, LJP JDU ಮತ್ತೆ ಡಿವೈಡ್ ಆಗೋದು, ಅದು ಸುಳ್ಳು. ಹಾಗಾದರೆ ಆ
ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಅವರು. ಈ ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿ, ನಾನು ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿಯನ್ನ RJD ಸಪೋರ್ಟರ್ಸ್ ಕೂಡ ನಿತೀಶ್ ಕುಮಾರ್ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದಿಲ್ಲ. ನಿತೀಶ್ ಕುಮಾರ್ ತೇಜಸ್ವಿ ಕೆಲಸ ಯಾದವ್ ಅವ್ರ ಬಗ್ಗೆ ಬಹಳ ಭರವಸೆ ಇತ್ತು. ಈ ಪ್ರಮಾಣದಲ್ಲಿ ಏನ್ ರಾಂಗ್ ಆಗಿರಬಹುದು, ಎಲ್ಲಿ ಲೆಕ್ಕಾಚಾರ ತಲೆಕೆಳಗ್ ಆಗಿರಬಹುದು ಅಂತ ಹೇಳಿ. ಕಾಂಗ್ರೆಸ್ ಜೊತೆ ಮೊದಲು ಅವ್ರು ಮಾಡ್ಕೊಂಡಂತ ಒಂದು ಗಠಬಂಧನ. ತೇಜಸ್ವಿ ಯಾದವ್ ಅವರಿಗೆ ವೈಯಕ್ತಿಕವಾದ ವರ್ಚಸ್ಸಿತ್ತು. ಕಲ್ಪನೆ ಕಾಂಗ್ರೆಸ್ ಅಂತಕ್ಕಂಥದ್ದು ಒಂದ್ ರೀತಿ ಈ ದೇಶದ ತೇಜಸ್ವಿ ಯಾದವ್ ಅವರಿಗೆ ವರ್ಚಸ್ಸಿತ್ತು. ಲಾಲು ಅವ್ರು ಇರ್ತಾ ಇದ್ದ ಜಂಗಲ್ ರಾಜು ಅದರಿಂದ ಆಚೆ ಬರುವ ಪ್ರಯತ್ನವನ್ನ ಶತ ಪ್ರಯತ್ನ ಮಾಡಿದ್ರು. ಯಾವುದೆಲ್ಲ ಒಂದು ಮೇಲ್ಪಂಕ್ತಿಯನ್ನ ನಿತೀಶ್ ಕುಮಾರ್ ಹಾಕೊಟ್ಟಿದ್ರು. ರಾಘವ್ ಅವರು ಹೇಳ್ತಿದ್ರು ಬೆಳಿಗ್ಗೆ ಅವರು ಕುಟುಂಬ ರಾಜಕಾರಣದಿಂದ ಅವರ ಇಡೀ ಕುಟುಂಬವನ್ನ ಮಕ್ಕಳನ್ನ ದೂರ ಇಟ್ಟಂಥದ್ದು. ಅದರದ್ದು ವಿರೋಧವಾಗಿ ಈ ಇಡೀ ಈ ಒಂದು ಲಾಲು ಪ್ರಸಾದ್ ಯಾದವ್ ಕುಟುಂಬ, ಲಾಲು ಪ್ರಸಾದ್ ಮುಖ್ಯಮಂತ್ರಿ, ಅವ್ರ ಮನೆಯವ್ರ ಮುಖ್ಯಮಂತ್ರಿ, ಮಗ ಮುಖ್ಯಮಂತ್ರಿ, ಮಗಳು ಮೀಸಾನ ರಾಜಕಾರಣಕ್ಕೆ ತಂದಂಥದ್ದು, ಪ್ರತಿಯೊಂದು ಅಂದ್ರೆ ಒಂದು ಕುಟುಂಬದ ಕೈ ಒಳಗಡೆ ಇಡೀ ಒಂದು ಬಿಹಾರ್ ಜನರ ಅಸ್ಮಿತೆಯನ್ನ ಕೈಯಲ್ಲಿ ಕೊಟ್ಟಂತದ್ದು. ಅದ್ರ ನಂತರ ಅವ್ರು ಮಾಡಿದಂತದ್ದೇನು, ರೈಲ್ವೆ ಕೆಲಸಕ್ಕೆ ಒಂದ್ ನಿಮಿಷ ನಿಮ್ ಗಠಬಂಧನ್ ಅವ್ರದ್ದೇ ಸಾಹಸ ಹೇಳ್ತಿರೋದು. ರೈಲ್ವೆ ಕೆಲಸ ಮಾಡ್ಲಿಕ್ಕೆ ಬಡ ರೈತರ ಹತ್ರ ಜಮೀನನ್ನ ತೆಗೆದುಕೊಂಡಂತದ್ದು, ಮೇವು ಹಗರಣದಲ್ಲಿ ಜೈಲು ಹೋದಂತದ್ದು, ಇಂಥ ಯಾವ ಒಂದು ಭ್ರಷ್ಟಾಚಾರ ಅಂದ್ರೆ ಒಂದು ಅದಕ್ಕೆ ಯಾವ್ದಾದ್ರು ಒಂದು ಹೆಸರು ಇಡಬೇಕು ಅಂತಂದ್ರೆ ಲಾಲು ಕುಟುಂಬ ಅಂತ. ಇಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಮಾಡಿದಂತ ವ್ಯಕ್ತಿಯನ್ನ ಮತ್ತೆ ಅದ್ರ ನಂತರ ಗೂಂಡಾ ರಾಜ್ಯ. ನಿನ್ನೆ ದಿನ ಒಬ್ಬ RJD ನಾಯಕ ಹೇಳ್ತಿದ್ರೆ, ನೀವೇನಾರು ಈ ಮತವನ್ನ ಬಿಜೆಪಿಯನ್ನು ಗೆದ್ರೆ ರಕ್ತ ಕ್ರಾಂತಿ ಮಾಡ್ತೇವೆ ಅಂತೇಳಿ. ಅಂದ್ರೆ ಜನರಲ್ಲಿ ಭಯವನ್ನ ಮುಟ್ಟಿಸ್ತಕ್ಕಂಥದ್ದು. ಚುನಾವಣಾ ಆಯೋಗ ಆಯ್ತು, ನಾ ಹೇಳೋಂಥದ್ದು ಭಾರತ ಬದಲಾಗಿದೆ. ನೇಪಾಳ ರೀತಿಯ ದಂಗೆಯ ಜೆನ್ಜಿ ಭಾರತ ಬದಲಾಗಿದೆ. ಇವ್ರೇನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ಹಿಂದೆಂದೋ ಯಾರಿಗೋ ಮಾಡ್ದಂಗೆ ಅಂತ. ಇವತ್ತು ಮೋದಿ ಹೈತೋ ಮುನ್ಕಿನ್ ಹೈ, ಮೋದಿ ಹೈತೋ ಮುನ್ಕಿನ್ ಹೈ, ಮೋದಿ ಒಬ್ಬ ನಾಯಕ, ಮೋದಿ ಅಂತ ಒಬ್ಬ ಅತ್ಯಂತ ಶ್ರೇಷ್ಠ ನಾಯಕ ಈ ದೇಶಕ್ಕೆ ಸಿಕ್ಕಿರೋ ಕಾಲಘಟ್ಟದಲ್ಲಿ ನೀವು ಚರ್ಚೆ ಮಾಡ್ಬೇಕಾದ್ರೆ ಏನ್ ಗೊತ್ತಾ, ನಿಮ್ ಪಾರ್ಟಿ ಹೋಗ್ಬಿಟ್ಟು ಕಲೀರಿ. ಪದೇ ಪದೇ ಚುನಾವಣೆ ಬ್ರೇಕಿಂಗ್ ಅಪ್ಡೇಟ್. 101 ಕ್ಷೇತ್ರಗಳ ಪೈಕಿ 84 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಬಹುಪರಾಕ್ ಎಂದಿದ್ದಾರೆ. ಆಡಿಯೋ ಹೋಗ್ತಿಲ್ಲ ಮೇಡಮ್, ಒಂದೇ ನಿಮಿಷ ಬ್ರೇಕಿಂಗ್ ಅಪ್ಡೇಟ್ ಕೊಡ್ತಾ ಇದ್ದೀನಿ, ಆಡಿಯೋ ಹೋಗ್ತಿಲ್ಲ. ಬಿಹಾರದಲ್ಲಿ ಮೇಡಮ್ ಒಂದ್ ನಿಮಿಷ ಡೋಂಟ್ ಅಲ್ಲ, ಸೇವ್ ಯುವರ್ ಎನರ್ಜಿ. ಬ್ರೇಕಿಂಗ್ ಅಪ್ಡೇಟ್ ಕಡೆ ಗಮನ ಕೊಡೋಣ. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮತಾ ಇದೆ ಬಿಜೆಪಿ. 101 ಕ್ಷೇತ್ರಗಳ ಪೈಕಿ 84 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಸ್ವಾತಿ ಅವರೇ, ನಿಮಗೆ ಪ್ರಶ್ನೆ. ನೀವು ಬಂದ ಶುರುವಲ್ಲೂ ಕೂಡ ಇದನ್ನ ಡಿಸ್ಕಸ್ ಮಾಡಿದ್ವಿ. ಬಹುಶಃ ರಾಹುಲ್ ಗಾಂಧಿ ಅವರ ಪ್ರಚಾರ ಮತ್ತಷ್ಟು ಗ್ರೌಂಡ್ ಲೆವೆಲ್ ಇಂದ ಪ್ರಾರಂಭವಾಗಿ ಅದು ಹಂಗೆ ಮುಂದುವರೆದು ಚುನಾವಣೆ ಆಗುವವರೆಗೂ ಇದ್ದಿದ್ರೆ ಅವರ ಪ್ರೆಸೆನ್ಸ್ ಬಿಹಾರದಲ್ಲಿ ಕಾಂಗ್ರೆಸ್, ನಾನು ಬರೀ ಕೇವಲ ಕಾಂಗ್ರೆಸ್ಗೆ ಸೀಮಿತವಾಗಿ ಕೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷದ ಒಂದು ಪರ್ಫಾರ್ಮೆನ್ಸ್ ಇನ್ನೂ ಬೆಟರ್ ಇರಬಹುದಾಗಿತ್ತು. ಈಗ ನಂಬರ್ಸ್ ನೋಡಿದ್ರೆ ಹಾಗೊಂದು ಅನಿಸಿಕೆ ಬರುತ್ತೆ. ಸ್ಮಿತಾ ಅವರೇ ನೋಡಿ, ಬಂದಿರುವಂತ ಫಲಿತಾಂಶವನ್ನ ನಾನು ಸ್ವೀಕರಿಸ್ತಾ ಇದ್ದೀನಿ, ನಾನು ಒಪ್ಕೋತಾ ಇದ್ದೀನಿ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ಒಂದಂತೂ ಬಹಳ ಸ್ಪಷ್ಟ,